ವೆಲ್ಕಮ್ ಟು ಅರುಣಾ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ BA ವಿದ್ಯಾರ್ಥಿಗಳಿಗೆ ಆಪ್ಷನಲ್ ಕನ್ನಡದಲ್ಲಿ ಬರುವಂತಹ ಬ್ಲಾಕ್ 3ನಲ್ಲಿ KS ನರಸಿಂಹಸ್ವಾಮಿ ಅವರ ಆಯ್ದ ಕವಿತೆಗಳನ್ನು ನಾವು ನೋಡ್ತಿದ್ದೀವಿ. ಆಗಲೇ ನಾನು ಘಟಕ 13, 14, 15 ಹಾಗೂ 16 ಇವಾಗ 17ನೆಯಲ್ಲಿ ತೆರೆದ ಬಾಗಿಲು ಹಾಲು ಹಿಂದಿನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ ಅಂತ ಹೇಳ್ತಾ ಇವತ್ತು ಭೂತ ಕನ್ನಡಿಯ ಕವಿತೆಯ ವಿಶ್ಲೇಷಣೆ ಹಾಗೆ ಆ ಒಂದು ಕವಿತೆಯಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಭೂತ ಕನ್ನಡಿ ಎಂಬುದು ಕನ್ನಡಿಯಂತೆ ತನ್ನ ಮುಂದಿರುವ ಆಕಾರವನ್ನು ಪ್ರತಿಬಿಂಬಿಸುವಂತಹದಲ್ಲ. ಭೂತ ಕನ್ನಡಿ ತನ್ನ ಮುಂದಿರುವ ಆಕಾರವನ್ನು ಇರುವುದಕ್ಕಿಂತ ದಪ್ಪನಾಗಿ ದೊಡ್ಡನಾಗಿ ತೋರಿಸುವಂತಹದ್ದು. ಪ್ರಸ್ತುತ ಪದ್ಯದಲ್ಲಿ ಭೂತ ಕನ್ನಡಿ ಎಂಬ ಪದ ಮೇಲಿನ ಅರ್ಥದಲ್ಲಿ ಬಳಕೆಯಾಗಿದೆ. ಭೂತಕಾಲದ ಕನ್ನಡಿ ಎಂಬ ನೆಲೆಯಲ್ಲಿ ಬಳಕೆಯಾಗಿದೆ. ವ್ಯಕ್ತಿಯೊಬ್ಬ ತನ್ನ ಭೂತಕಾಲದ ಕನ್ನಡಿಯಲ್ಲಿ ತನ್ನನ್ನು ತಾನು ಕಂಡುಕೊಳ್ಳಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಈ ಕವಿತೆಯ ವಸ್ತು. ಕವಿತೆಯ ಉದ್ದಕ್ಕೂ ಈ ವಸ್ತು ಎರಡು ಭಿನ್ನ ಪಾತಾಡಿಯ ಮೇಲಿನ ನಡಿಗೆಯಲ್ಲಿ ನಡೆಯುತ್ತದೆ. ಸಾಂಕೇತಿಕವಾದ ಭಾಷೆ ಅರ್ಥ ಸಂದಿಗ್ಧತೆಗೆ ಕಾರಣವಾಗುವಷ್ಟು ಅಸ್ಪಷ್ಟವಾಗಿದೆ. ಕವನ ಸಂಕಲನಕ್ಕೆ ಭೂತ ಕನ್ನಡಿ ಬರೆದಿರುವ LS ಶೇಷಗಿರಿಯರು ಕುಂಕುಮ ಭೂಮಿ, ತೆರೆದ ಬಾಗಿಲು, ಭೂತ ಕನ್ನಡಿ ಇವೆಲ್ಲ ವಜ್ರಪೌಂಡ್ನ ಕ್ಯಾಂಟೋನ್ಗಳಂತೆ ಒಂದು ಮಹಾಕಾವ್ಯದ ಬೇರೆ ಬೇರೆ ಭಾಗಗಳಾಗಿರಬಹುದು. ಸೃಷ್ಟಿ, ಕತ್ತಲೆ, ಬೆಳಕುಗಳ ಬಂಧ, ಸಾವು ಬದುಕುಗಳ ಬಂಧ, ಭೂತ, ವರ್ತಮಾನ, ಭವಿಷ್ಯಗಳ ಬಂಧ ಇವು ವಸ್ತುವಾಗಿ ಮತ್ತೆ ಮತ್ತೆ ಇವುಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಬಾಳಿನ ತೀವ್ರ ಅನುಭವಗಳು ಅಬ್ಬರವಿಲ್ಲದೆ ಚಿಂತನೆಯ ಹಳ್ಳಿಗಳ ಮೇಲೆ ಇಲ್ಲಿ ಸಾಗಿವೆ ಎಂದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಭೂತ ಕಾಲದಿಂದಲೇ ವರ್ತಮಾನವನ್ನು ಕಟ್ಟಿಕೊಳ್ಳಬೇಕು. ಅಂದರೆ ತಾನು ಇದುವರೆಗೂ ಹಿಂದೆ ಏನು ಮಾಡಿದ್ದೇನೆ ಎಂದು ಅರ್ಥೈಸಿಕೊಂಡು ತನ್ನ ವರ್ತಮಾನ ಕಾಲದ ವ್ಯಕ್ತಿತ್ವವನ್ನು ಅವನು ಕಟ್ಟಿಕೊಳ್ಳಿರುತ್ತಾನೆ. ಪ್ರಸ್ತುತ ಭೂತ ಕನ್ನಡಿ ಕವಿತೆಗೊಂಡ ಈ ಪ್ರಯತ್ನವನ್ನು ಮಾಡುತ್ತದೆ. ಕನ್ನಡಿಯ ನೋಡುತ್ತಾ ನಿಂತೆ ನಿಟ್ಟುಸಿರೆಳೆದೆ ಪ್ರತಿಬಿಂಬ ಅರ್ಥವಾಗದೆ ನನ್ನ ಕಣ್ಣಿಗದು ಧೂಳು ಮುಚ್ಚಿದ ಅಲಗೆ ಇಂಥ ಕನ್ನಡಿಗಿಂತ ಗೋಡೆ ಮೇಲೆಂದವನು ಪುರುಷ ಪ್ರಯತ್ನದಲ್ಲಿ. ಈ ಕವಿತೆಯ ನಾಯಕನಿಗೆ ಕನ್ನಡಿಯಲ್ಲಿ ಕಾಣುತ್ತಿರುವ ತನ್ನ ಪ್ರತಿಬಿಂಬ ಅರ್ಥವಾಗುತ್ತಿಲ್ಲ. ಅದು ಸಂಪೂರ್ಣ ಧೂಳು ಮುಚ್ಚಿದ ಅಲಗೆಯಂತೆ ನಿರರ್ಥಕವಾಗಿದೆ. ಅವನು ಮಾಡಿದ ಯಾವ ಪುರುಷ ಪ್ರಯತ್ನವೂ ಫಲಕಾರಿಯಾಗದೆ ಅವನು ರೋಸಿ ಹೋಗಿದ್ದಾನೆ. ಇಂಥ ಕನ್ನಡಿಗಿಂತ ಗೋಡೆ ಮೇಲು ಎಂದುಕೊಂಡಿದ್ದಾನೆ. ಬಹುಶಃ ತನ್ನ ಮನಸ್ಸೆಂಬ ಕನ್ನಡಿಗೆ ಅಂಟಿಕೊಂಡಿರುವ ಪೊರೆಯನ್ನು ತೆರೆದರೆ ತನ್ನ ವ್ಯಕ್ತಿತ್ವದ ನಿಜವೇನೆಂದು ಅರಿವಾಗಬಹುದೆಂದು ತಿಕ್ಕಿ ತೀಡಿ ಅವನು ಸೋಲಪ್ಪಿಕೊಂಡಿದ್ದಾನೆ. ಹೀಗೆ ಭೂತಕಾಲವನ್ನು ಅರ್ಥ ಮಾಡಿಕೊಳ್ಳುತ್ತಾ ತನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಎಣಗುತ್ತಿದ್ದ ಕವಿತೆಯ ನಾಯಕನಿಗೆ ತನ್ನ ಮಾತು ಕೇಳಬಲ್ಲ ಸಹೃದಯ ಶತ್ರುಗಳು ನೆನಪಿಗೆ ಬರುತ್ತಾರೆ. ಅವರನ್ನು ಉದ್ದೇಶಿಸಿ ಮುಂದೆ ಮಾತಾಡ್ತಾನೆ. ಮೊದಲೇ ಅಸ್ಪಷ್ಟವಾಗಿದ್ದದ್ದು ಹಿಂಗಂತೂ ಇನ್ನಷ್ಟು ತೊಡೆಕಾಯಿ ಎನ್ನುವಿರ. ಎಲ್ಲಿರುವ ಗಡಿಯಾರದ ಛಲ ನಿರ್ಧಾರವನ್ನು ನೋಡುತ್ತಾ ಹಳೆಯ ಪಂಚಾಂಗದಲ್ಲಿ ಈ ದಿನವ ಹುಡುಕುತ್ತಾ ಚಿತ್ರಸ್ಥರಾದ ಹಿರಿಯರ ದೃಷ್ಟಿಗಂಜುತ್ತಾ ತೊಟ್ಟಿಲಲ್ಲಿರುವ ಕಂದನ ತಲೆಯ ಸವರುತ್ತಾ ಕಾಲಭೇದದ ಬಿದ್ದ ಬೇಲಿಗಳ ದಾಟುತ್ತಾ ಬೆಳಗಿನಂಚೆಯಲ್ಲಿ ಬಂದದ್ದೇನು ಎನ್ನುವಿರ. ಮೇಲಿನ 2 ಪದ್ಯಗಳಲ್ಲಿ ನಾವು ವರ್ತಮಾನ ಕಾಲವನ್ನು ಹೇಗೆ ಎದುರಿಸುತ್ತಾ ಸಾಗುತ್ತಿದ್ದೇವೆ ಎಂಬುದರ ಬಗ್ಗೆ ವಿವರಣೆ ಬಂದಿದೆ. ಈ ಕವಿತೆಯ ನಾಯಕನಿಗೆ ಗೊತ್ತು ತಾನು ಹೇಳುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳುವುದು ಶತ್ರುಗಳಿಗೆ ತೊಡಕಾಗುತ್ತದೆ ಎಂದು. ಹಾಗೆ ಹೇಳುತ್ತಲೇ ಅವನು ನಾವು ಪ್ರತಿದಿನಗಳಲ್ಲಿ ಹೇಗೆ ಕಳೆಯುತ್ತೇವೆ ಎಂದು ಹೇಳತೊಡಗುತ್ತಾನೆ. ಗಡಿಯಾರ ಪ್ರತಿಕ್ಷಣ ಕಳೆದು ಮುಂದೆ ಸಾಗುತ್ತಿರುತ್ತದೆ. ಆ ತನ್ನ ಧೀರ ಅಚಾಲ ನಿರ್ಧಾರವನ್ನು ತಾನು ಇರುವುದೇ ಮುಂದೆ ಸಾಗಲಿಕ್ಕೆ ಎಂಬಂತೆ ಅದು ಓಡಾಡುತ್ತಿರುತ್ತದೆ. ಆ ಅರಿವು ನಮಗಿರುತ್ತದೆ. ಕಳೆದು ಹೋದ ಗಳಿಗೆ ಮತ್ತೆ ಬರುವುದಿಲ್ಲ ಎಂಬ ಅರಿವು ಕ್ಯಾಲೆಂಡರ್ನಲ್ಲಿ ಮತ್ತು ಪಂಚಾಂಗದಲ್ಲಿ ದಿನಗಳನ್ನು ನಾವು ನೋಡುತ್ತಾ ಹುಡುಕುತ್ತಾ ಸಾಗುತ್ತವೆ. ಗತಿಸಿ ಚಿತ್ರಪುಟಗಳಲ್ಲಿ ಮಾತ್ರ ಇರಬಹುದಾದ ಹಿರಿಯರ ನೆನಪು, ಅವರ ಅಂಜಿಕೆಯೂ ನಮ್ಮೊಂದಿಗಿರುತ್ತದೆ. ಅವರ ವ್ಯಕ್ತಿತ್ವದ ನೆನಪು, ಪ್ರಭಾವ ನಮ್ಮೊಂದಿಗೆ ಇರುತ್ತದೆ. ಏಕೆಂದರೆ ಚಿತ್ರವಾಗಿರುವ ಅವರು ಸಾವನ್ನು ನೆನಪಿಸುತ್ತಾರೆ. ನಮ್ಮ ಸುತ್ತಲೂ ಒಂದಲ್ಲ ಒಂದು ರೀತಿಯ ಬೇಲಿಗಳು ಅಂದರೆ ಸಂಕೋಲೆಗಳು, ನಿಯಮಗಳು ಸುತ್ತುವರಿಯುತ್ತದೆ. ಅದು ಹಿಂದೆ ಒಂದು ರೀತಿ ಇರಬಹುದು, ಈಗ ಮತ್ತೊಂದು ರೀತಿ ಇರಬಹುದು. ಅಂತಹ ಸಂಕೋಲೆಗಳನ್ನು ದಾಟುತ್ತಾ ನಾವು ದಿನಗಳನ್ನು ಕಳೆಯುತ್ತೇವೆ. ಮೇಲಿನ ಎಲ್ಲ ಸಾಲುಗಳು ಈ ದಿನವನ್ನು ಕುರಿತು ಹೇಳಿದರು. ಆ ದಿನವು ಕಳೆದಿರುವುದರಿಂದ ಅದು ಭೂತ ಎಂಬ ಭಾವನೆಯನ್ನು ಕೊಂಡಿದೆ.
ಮೇಲಿನ ಪದ್ಯದ ಕೊನೆಯಲ್ಲಿ ಅಂದಿನ ಅಂಚೆಯಲ್ಲಿ ಬಂದಿದ್ದೇನು ಎಂಬ ಪ್ರಶ್ನೆಯೊಂದಿಗೆ ಕವಿತೆ ಮತ್ತೆ ವರ್ತಮಾನ ಕಾಲಕ್ಕೆ ಬರುತ್ತದೆ. ಮರೆತ ಸಂಗತಿಯೊಂದು ಮತ್ತೆ ನೆನಪಿಗೆ ಬಂತು ದಶಕದ ಹಿಂದೆ ಬಿದ್ದ ಬೇಲಿಯ ಮೇಲೆ ಕೈಬಿಟ್ಟು ಹೋಗಿದ್ದ ನನ್ನ ದಿನಚರಿ, ನನಗೆ ಕೋಪ ಬಂದಿದೆ ಅವರು ಮಾಡಿರುವ ಕೆಲಸಕ್ಕೆ. ಅಂದರೆ ಕವಿತೆಯ ನಾಯಕ ಇಂದಿನ ಪದ್ಯದಲ್ಲಿ ಅಂಚೆಯಲ್ಲಿ ಬಂದಿದ್ದನ್ನು ಕುರಿತು ಹೇಳಿದರು. ಮರೆತ ಸಂಗತಿಯೊಂದು ಮತ್ತೆ ನೆನಪಿಗೆ ಬಂತು ದಶಕದ ಹಿಂದೆ ಬಿದ್ದ ಬೇಲಿಯ ಮೇಲೆ ಕೈಬಿಟ್ಟು ಹೋಗಿದ್ದ ನನ್ನ ದಿನಚರಿ, ನನಗೆ ಕೋಪ ಬಂದಿದೆ ಅವರು ಮಾಡಿರುವ ಕೆಲಸಕ್ಕೆ. ಕವಿತೆಯ ನಾಯಕ ಇಂದಿನ ಪದ್ಯದಲ್ಲಿ ಅಂಚೆಯಲ್ಲಿ ಬಂದಿದ್ದನ್ನು ಕುರಿತು ಹೇಳಿದರು. ಅದನ್ನು ಬಿಟ್ಟು ಭೂತಕಾಲದ ಮರೆತ ಸಂಗತಿಯೊಂದನ್ನು ಹೇಳುತ್ತಾನೆ. 10 ವರ್ಷಗಳ ಹಿಂದೆ ಅವನ ದಿನಚರಿಯೊಂದು ಬೇಲಿಯ ಮೇಲೆ ಅವನಿಗೆದ್ದು ದೊರೆತಿರುತ್ತದೆ. ಇದನ್ನು ಹಾಗೆ ಬೀಳುವಂತೆ ಮಾಡಿರುವವರನ್ನು ಕುರಿತು ಅವನಿಗೆ ಕೋಪವೂ ಇದೆ. ಬಿದ್ದ ಬೇಲಿ, ಕೈಬಿಟ್ಟು ಹೋಗಿದ್ದ ದಿನಚರಿ ಇವುಗಳು ಸಾಂಕೇತಿಕವಾಗಿ ಸಮಾಜ ನಿರ್ಮಿಸುವ ಕಡಿವಾಣಗಳನ್ನು, ತನ್ನ ಬದುಕು ತನ್ನ ಕೈ ಮೀರಿ ಹೋಗಿರುವುದನ್ನು ಸೂಚಿಸುತ್ತದೆ. ಮನುಷ್ಯ ಸಂಘಜೀವಿ. ಅವನು ಸಮಾಜದಲ್ಲಿ ಬದುಕಬೇಕಾದರೆ ಎಲ್ಲ ವ್ಯಕ್ತಿಗಳೊಂದಿಗೆ ಹೊಂದಿಕೊಂಡು ಬಾಳಬೇಕಾಗಿರುವುದರಿಂದ ನೀತಿ ನಿಯಮಗಳು, ಕಾಯಿದೆ ಕಾನೂನುಗಳ ಅನಿವಾರ್ಯ. ಇಂತಹ ಬಾಹ್ಯ ಕಡಿವಾಣಗಳು ವ್ಯಕ್ತಿಯ ವ್ಯಕ್ತಿತ್ವ ಅರಳಲು ಬಿಡುವುದಿಲ್ಲ. ಕವಿತೆಯ ನಾಯಕ ಇಂತಹ ಬಿದ್ದ ಶಕ್ತಿ ಕಳೆದುಕೊಂಡ ಕಡಿವಾಣದಿಂದಾಗಿ ಅವನ ದಿನಗಳು ಕಳೆದು ಹೋಗಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳುವಂತಿದೆ. ತನ್ನ ಗತಕಾಲದ ಬದುಕಿನ ಇಂತಹ ಘಟನೆಗಳು ಅವನಲ್ಲಿ ಕೋಪವನ್ನು ತೆರೆಸಿವೆ. ಕವಿತೆಯ ಆರಂಭದಲ್ಲಿ ಕವಿತೆಯ ನಾಯಕ ತನ್ನ ವ್ಯಕ್ತಿತ್ವ, ತನ್ನ ಭೂತಕಾಲದ ವ್ಯಕ್ತಿತ್ವ ತನಗೆ ಅರ್ಥವಾಗುತ್ತಿಲ್ಲ ಎಂದು ತೀವ್ರವಾಗಿ ಪೇಚಾಡುತ್ತಿರುವುದಕ್ಕೆ ಅವನ ಬದುಕು ಹೀಗೆ ಬಿದ್ದ ಬೇಲಿಯ ಮೇಲೆ ಕೈಬಿಟ್ಟು ಹೋದ ದಿನಚರಿಯಂತೆ ಸಾಗಿ ಬಂದಿರುವುದೇ ಕಾರಣ. ಸುಳ್ಳು ಹಬ್ಬಿಸಬೇಡಿ ಭೂತ ಚೇಷ್ಟೆಯಿಂದೆಂದು, ಶಾಂತಿಯಾಗಿದೆ ಮನೆಗೆ ನೀವು ಹುಟ್ಟುವ ಮೊದಲೇ, ಈ ಮನೆಯ ಯಾರಿಗೂ ತಿರುಗು ಇಮ್ಮಡಿಯಿಲ್ಲ, ನಾನೇ ಇದ್ದೆನಲ್ಲ ಮುಟ್ಟಿ ಪರವಾಗಿಲ್ಲ, ನಿಮ್ಮ ಸಂದರ್ಭವು ತಿಳಿದಿಲ್ಲವೆಂದೆಲ್ಲ, ಏನು ಮಾಡುತ್ತೀರಿ ಅಂತ ಬೇಲಿಯ ಕಟ್ಟಿ ಕಲ್ಲು ಬಾಗಿಲು ಮುಚ್ಚಿ ಮುಳ್ಳಿಟ್ಟು ಬಂದರೂ ಬೀದಿಯ ನಿಮ್ಮ ಹಿತ್ತಲಿಗೆ ತಪ್ಪುವುದಿಲ್ಲ. ಅಷ್ಟು ರುಚಿ ನಿಮ್ಮ ಹಿತ್ತಲ ಸೊಪ್ಪು ಎಲೆ ಬಾಳೆ. ನಾನೀಗ ಬೇಲಿಗಳ ವಿಷಯ ಬೆಳೆಸುವುದಿಲ್ಲ. ಮರೆಯ ಬೆಳೆಸಿದೆಲ್ಲ ಮತ್ತೆ ಬಾಗಿಲ ತಟ್ಟಿ ದಾಳಿ ಮಾಡಿದರೆ ಏನಾಗಬಾರದು ನಿಮಗೆ. ತನ್ನ ಮಾತುಗಳು ಬೆದರಿ ಆಡಿದೆವೆಂದು ಭೂತ ಚೇಷ್ಟೆಯಿಂದ ಆಡಿದ ಮಾತೋ ಅಲ್ಲ. ಅದಕ್ಕೆ ಕಣ್ಣ ಮುಂದು ಕುಳಿತಿರುವ ನಾನೇ ಸಾಕ್ಷಿ. ಇಂತಹ ಅನುಭವಗಳು ನಿಮಗೂ ಓದುಗರಿಗೂ ಸಹೃದಯವರಿಗೂ ಆಗಿರಬಹುದು. ಏಕೆಂದರೆ ನಿಮ್ಮ ಹಿತ್ತಲ ಸೊಪ್ಪ, ಎಲೆ, ಬಾಳೆ ಇರುವುಗಳೆಲ್ಲ ಬಹಳ ರಸವತ್ತಾಗಿ ರುಚಿಯಾಗಿರುವುದೆಂದು ನನಗೆ ತಿಳಿದಿದೆ. ಆದ್ದರಿಂದಲೇ ಎಂತಹ ಬೇಲಿ ಕಟ್ಟಿ ಕಲ್ಲು ಬಾಗಿಲು ಮುಚ್ಚಿ ಮುಳ್ಳಿಟ್ಟು ಬಂದರೂ, ಅಂದರೆ ನಮ್ಮ ಬದುಕಿನ ಸಂಗತಿಗಳು ಇನ್ನೊಬ್ಬರಿಗೆ ತಿಳಿಯಬಾರದೆಂದು ನಾವು ಎಷ್ಟೇ ಗುಟ್ಟನ್ನು ಕಾಪಾಡಿಕೊಳ್ಳ ಬಯಸಿದರೂ ಬೀದಿಯವರ ನಾಲಿಗೆಗೆ ನಾವು ರುಚಿಯಾದ ವಸ್ತುವಾಗುವುದು ತಪ್ಪುವುದಿಲ್ಲ. ಅವರ ಲಗ್ಗೆ ಮತ್ತು ಬೆನ್ನ ಹಿಂದೆ ಹತ್ತುವುದು ತಪ್ಪುವುದಿಲ್ಲ. ಕವಿತೆಯ ನಾಯಕನಿಗೆ ಇಂತಹ ವಿಷಯ ಬೆಳೆಸುವುದು ಬೇಕಿಲ್ಲ. ಅವನ ಸಮಸ್ಯೆ ಎಂದರೆ ಭೂತಕಾಲದ ಮರೆಯಬೇಕೆಂದು ಬಯಸಿದ್ದ ಸಂಗತಿಗಳೆಲ್ಲ ಮತ್ತೆ ಬಾಗಿಲು ತಟ್ಟಿ ದಾಳಿ ಮಾಡತೊಡಗಿವೆ. ಭೂತಕಾಲದ ಸಂಗತಿಗಳಲ್ಲಿ ಅವನ ವ್ಯಕ್ತಿತ್ವ ಗುರುತಿಸಿಕೊಳ್ಳಲಾಗದೆ ವಿಹ್ವಲನಾದ್ದಾನೆ. ಬೆಳಗಿನಂಚಿಗೆ ಬಂತೆಂದು ಹೇಳಿದನೆಲ್ಲ ನಾನದನ್ನು ಇಟ್ಟೆ ಕಿಟಕಿಯಲ್ಲಿ, ಕನ್ನಡಿ ಎದುರು ಮರೆತೆ ನೀವೇ ನೋಡಿ ಈಗ, ಕನ್ನಡಿ ತುಂಬ ಇರುವುದೇ ಅದರ ರಕ್ಷಕವಚ ಪ್ರತಿಬಿಂಬ. ಬೆಳಗಿನ ಅಂಚೆಯಲ್ಲಿ ಬಂದದ್ದು ಒಂದು ಗ್ರಂಥ. ಅದನ್ನು ಕಿಟಕಿಯಲ್ಲಿ ಇಟ್ಟರೂ ಕನ್ನಡಿಯಲ್ಲಿ ಅದು ಪ್ರತಿಫಲಿಸಿ ಅದರ ರಕ್ಷಕವಚ ಪ್ರತಿಬಿಂಬ ಕಾಣುತ್ತಿದೆ. ಅಂದರೆ ಕವಿತೆಯ ಆರಂಭದಲ್ಲಿ ನಾಯಕ ಕವಿತೆಯಲ್ಲಿನ ತನ್ನ ಪ್ರತಿಬಿಂಬ ಅರ್ಥವಾಗದೆ ಸದಾ ಪ್ರಯತ್ನ ಮಾಡಿ ಕನ್ನಡಿಯನ್ನೇ ಅಳಿದು ಬೇಸತ್ತು ಹೋಗಿರುತ್ತಾನೆ. ಆದರೆ ಕವಿತೆಯ ಅಂತ್ಯದಲ್ಲಿ ಅವನಿಗೆ ಕನ್ನಡಿಯಲ್ಲಿನ ಪ್ರತಿಬಿಂಬ ತಿಳಿಯತೊಡಗುತ್ತದೆ. ಗ್ರಂಥ, ಅದಕ್ಕಿರುವ ರಕ್ಷಕವಚದ ಮೂಲಕ ಅವನಿಗೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗತೊಡಗುತ್ತದೆ. ಆ ಆಶಾವಾದದಲ್ಲಿ, ಬೆಳಕಿನಲ್ಲಿ, ನೆಮ್ಮದಿಯಲ್ಲಿ ಕವಿತೆ ಮುಕ್ತಾಯವಾಗುತ್ತೆ. ಸೊ ಐ ಹೋಪ್ ಯು ಗೈಸ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಎಲ್ಲ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ರೈಲ್ವೆ ನಿಲ್ದಾಣದಲ್ಲಿ ಇದರ ಕವಿತೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾನೆ ಅಂತ ಹೇಳ್ತಾ, ಸೊ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.